ಓಕೆ, ಇವಾಗ ತಾನೇ ಇಲ್ಲಿ ಸೂರ್ಯನೆಲ್ಲಿ ಅನ್ನೋ ಪ್ಲೇಸ್ ಹತ್ರ ಜಿಪ್ ಲೈನ್ ಮುಗಿಸ್ಕೊಂಡ್ವಿ. 400 ಮೀಟರ್ಸ್ಗೆ 400 ರುಪೀಸ್ ತೊಗೊಂಡ್ರು ಪರ್ ಪರ್ಸನ್ನು. ಈಗ ಮೂವಿಂಗ್ ಟು ಕೊಡೈಕೆನಾಲ್. ಇಲ್ಲಿಂದ 137 ಇದೆ, ಗೊತ್ತಿಲ್ಲ ಯಾವ ರೀಚ್ ಆಗ್ತೀವೋ. ಸ್ಟ್ರೈಟ್ ಹೈವೇ ಅಂತೂ ಇಲ್ಲ, ಎಲ್ಲೋ ಕಡಿಮೆ ಇರೋದು ಸ್ಟ್ರೈಟ್ ಹೈವೇ ಇರೋದು ತುಂಬಾ ಕಡಿಮೆ. ಎಲ್ಲ ಕರುಸೇ ಇದೆ. ಸೊ ಲೇಟ್ ಆಗುತ್ತೆ, ನೋಡೋಣ. ಇಲ್ಲಿ ಇದಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಕೊಲುಕ್ಕುಮಲೈಗೆ. ಅವರೇನೋ ಜೀಪಲ್ಲೇ ಹೋಗಬೇಕು, 2 ವೀಲರ್ಸ್ ಎಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು. ಪ್ಲಸ್ ಆಫ್ ರೋಡ್ ಇದೆಯಂತೆ ಫುಲ್ಲು, 2 ವೀಲರ್ಸ್ ಎಲ್ಲ ಹೋಗೋಕ್ಕಾಗಲ್ಲ ಅಂದರು. ಇನ್ನು ನಮ್ಗೆ ಜೀಪಲ್ಲಿ ಹೋಗೋ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಸುಮ್ಮನೆ ಬಂದ್ಬಿಡ್ತಾಯಿದ್ದೀವಿ. ಅದಕ್ಕೆ ಯಾವಾಗಾದರೂ ಇಂಟ್ರೆಸ್ಟ್ ಬಂದರೆ ನೋಡೋಣ. ಸೊ ಇವಾಗ ಮೂವಿಂಗ್ ಟುವರ್ಡ್ಸ್ ಕೊಡೈಕನಲ್. ಇನ್ನು 22 ಕಿಲೋಮೀಟರ್ಸ್ ಇದೆಯಂತೆ. ಯಾವ ಪ್ಲೇಸ್ ಇದು? ಯಾವುದೋ ಒಂದು ಪ್ಲೇಸ್ ಸೆಲೆಕ್ಟ್ ಮಾಡಿದ್ದಾನೆ ಕೊಡೈಕನಲಲ್ಲಿ, ಆ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಇನ್ನು 22 ಕಿಲೋಮೀಟರ್ ಇದೆಯಂತೆ. ಎಂಥವ್ರು ಇದ್ದಾರಪ್ಪ ಇನ್ನು ಭೂಮಿ ಮೇಲೆ. ಅವ್ನಿಗೆ ಅವಸರ ಕರ್ವಲ್ಲಿ ಓವರ್ಟೇಕ್ ಮಾಡೋದು ಬಸ್ನ. ಈ ಬಸ್ಗಳಂತೂ ಒಳ್ಳೆ ಹಳೆ ಡಕೋಟಾ ಬಸ್ ಇದ್ದಂಗೆ ಇರುತ್ತೆ. ಬಟ್ ಈ ಘಾಟ್ ರೋಡ್ಗಳಲ್ಲೆಲ್ಲ ಅವರು ಒಂಚೂರು ಸ್ಲೋ ಮಾಡೋಂಗಿಲ್ಲ, ಒಂದೇ ಸ್ಪೀಡ್. ಕೇರಳಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಒಂದೇ ಸ್ಪೀಡಲ್ಲಿ ಟರ್ನ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ ಹಂಗೆ. ಏನಕ್ಕೋ ಈ ಥರ ರೋಡ್ ಹಾಕಿದಾರ, ಅಲ್ಲಲ್ಲಿ ನನ್ನ ಹತ್ರ ಫುಟ್ಪಾತ್ ಮೇಲೆ ಹಾಕೋ ಕಲ್ಲಿಂದ ಸಿಮೆಂಟ್ ಸ್ಟೋನ್ಸ್. ಕೊಡೈಕನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಕಾಲೇಜ್ ಇದೆ ಇಲ್ಲಿ, ಚೆನ್ನಾಗಿ ಮಾಡೋರೆ. ಈ ಬೆಟ್ಟ ಗುಡ್ಡಗಳಲ್ಲೂ ಕೆಳಗಡೆ ನಾರ್ಮಲ್ಲಾಗೆ ಇದೆ, ಅಪ್ ಆ್ಯಂಡ್ ಡೌನ್ಸ್ ಏನಿಲ್ಲ ಅಲ್ಲಿ ಕೆಳಗಡೆ. ಪ್ರೆಷರ್ ಜಾಸ್ತಿ ಆಗಿಬಿಟ್ಟಿದೆ ಆ ಸ್ಕೂಟಿ ಇಂಜಿನ್. ಎಷ್ಟು ಹೇಳಿ, 3 ದಿನಕ್ಕೆ 1100 ಕಿಲೋಮೀಟ್ರ್ ಓಡಿಸ್ಬಿಡಿ 3 ದಿನಕ್ಕೆ. ಇನ್ನು ರಿಟರ್ನ್ ಹೋಗೋಷ್ಟರಲ್ಲಿ ಇನ್ನೂ ಒಂದು 500 ಇಲ್ಲ 400 ಹೋಗಬೇಕು. 450 ಕಿಲೋಮೀಟ್ರ್ ಹೋಗಬೇಕು ಬೆಂಗಳೂರಿಗೆ. ಇನ್ನು ಅಷ್ಟು ಹೋಗೋಷ್ಟರಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ನೋಡಿ ಈ ಥರ ಬಂತು, ಇದು ಖರಾಬ್ ಮಾಡುತ್ತೆ ಸ್ಪೀಡ್ನ. ಮೇ ಬಿ ಅದು ವಾಟರ್ ಪಾಸ್ ಆಗೋಕ್ಕೆ ಈಸಿಯಾಗಿರುತ್ತೆ ಅಂತ ಅನಿಸುತ್ತೆ. ವಾಟರ್ ಪಾಸ್ ಆದರೂ ರೋಡ್ ಡ್ಯಾಮೇಜ್ ಆಗದೆ ಇರೋಕ್ಕೆ ಇರ್ಬೋದು ಅಂತ ನನ್ನ ಒಪಿನಿಯನ್ನು. ಏನಕ್ಕೆ ಗೊತ್ತಿಲ್ಲ. ಚಲೋ ಐತೆ ನೋಡಿ, ಅಲ್ಲೂ ಕರ್ವ್ ಹತ್ರನೇ ರೋಡ್ ಇಲ್ಲ, ಸರಿಯಾಗಿ ಕಿದ್ದೋಗಿದೆ. ಹೊಸ್ದಾಗಿ ರೋಡ್ ಮಾಡ್ತಾ ಇಲ್ಲ, ಇರೋ ತೂತು ಮುಚ್ತಾವ್ರೆ ಅಷ್ಟೇ. ಹೊಸ ರೋಡ್ ಏನು ಮಾಡ್ತಾ ಇಲ್ಲ. ರೋಡ್ ರಿಪೇರ್ ಮಾಡ್ತಾ ಇದ್ದಾರೆ. ಬ್ಯಾಡ್ ರೋಡ್ಸ್. ಈ ಥರ ಜಂಪುಗಳಾಗ್ತಾ ಇದ್ರೆ ಗಾಡಿ ಇರುತ್ತಾ? ಓಹೋ ಮಂಕೀಸ್, ಬಸ್ಗೆ ಅಡ್ಡ ಹೋಗ್ತೀರಾ ನೀವು?
ಕೊಡೈಕನಲ್ ವಯಾ ಡಿಂಡಿಗಲ್ಲ. ಓಕೆ ಓಕೆ, ಡಿಂಡಿಗಲ್ಲಿಂದ ಬರ್ತಾ ಇರೋದು ಇದು, ಡಿಂಡಿಗಲ್ಗೆ ಹೋಗೋದಲ್ಲ. ಬಸ್ಸು ಪಾಪ ಕಿರಿಸ್ತಾ ಇದೆ ಹೋಗೋಕ್ಕೆ, ಬಟ್ ನನ್ನ ಅಷ್ಟಲ್ಲ ಬಿಡಿ. ಹೋಗೆ ಪಿಕಪಿಲ್ಲ. ಓಕೆ ಫೈನಲಿ ಹೋಗ್ತಾ ಇಲ್ಲ. ಇಲ್ಲಿ ಯಾವುದೋ ಟೋಲ್ ಇದೆಯಲ್ಲಪ್ಪ, ಯಾವುದಪ್ಪ ಇದು ಟೋಲು? ಟೋಲಾ? ಟೋಲಲ್ಲ, ವರ್ಕಿಂಗಲ್ಲಿಲ್ಲ ಅನಿಸುತ್ತೆ. ಅವರು ಪಾಪ ಅವ್ರಿಗೆಲ್ಲ ನಾನು ಟಚ್ ಮಾಡಿಬಿಡ್ತೀನಿ ಅನ್ನೋ ಒಂದು ಭಯಪಟ್ಟರು. ರೂಮ್ ಬೇಡ, ರೂಮ್ ಬೇಕಾ ಅಂತ ಹಿಡಿದವ್ರೆ. ನಮಗೆ ರೂಮು ಬೇಡ, ಏನೂ ಬೇಡ. ಅಬ್ಬಾ ಎಂಟ್ರಿ ಆಗಿದ ತಕ್ಷಣ ಒಳ್ಳೆ ವ್ಯೂ ಸಿಕ್ತು. ಪರವಾಗಿಲ್ಲ, ಸ್ವಲ್ಪ ನೀರಾದರೂ ಇದೆ ಫಾಲ್ಸಲ್ಲಿ. ಎಂಟ್ರ್ ಆಗಿದ ತಕ್ಷಣ ಯಾವುದೋ ಒಂದು ವಾಟರ್ ಫಾಲ್ ಸಿಕ್ತು. ಈ ವಾಟರ್ ಫಾಲ್ ಹೆಸರು ಬಂದ್ಬಿಟ್ಟು ಕೊಡೈಕನಲ್ ವಾಟರ್ ಫಾಲ್ಸ್ ಅಂತೆ. ಗೂಗಲ್ ಮ್ಯಾಪ್ಸಲ್ಲಿ ನೋಡಿದಾಗೆ ಕೊಡೈಕನಲ್ ವಾಟರ್ ಫಾಲ್ಸ್ ಅಂತಲೇ ಇತ್ತು. ಫ್ಲೋ ಏನು ಜಾಸ್ತಿ ಇಲ್ಲ, ಕಡಿಮೆನೇ ಇರೋದು. ಅಟ್ಲೀಸ್ಟ್ ಇದಾದರೂ ಕಾಣಿಸ್ತಲ್ಲ ಇಲ್ಲಿ. ಕೇರಳ ಗ್ಯಾಪ್ ರೋಡಲ್ಲಿ ಆದರೆ ಅದು ಕಾಣಿಸ್ಲಿಲ್ಲ ಮುನ್ನಾರ್ ಹತ್ರ. ಕೊಡೈಕನಲ್ ಟೌನ್ ಒಳಗಡೆ ಎಂಟ್ರ್ ಆದ್ವಿ. ಈಗ ಗುಣಾ ಕೇವ್ಸ್ ಅಂತ ಯಾವುದೋ ಒಂದು ಪ್ಲೇಸ್ ಇದೆ. ನನ್ನ ಫ್ರೆಂಡ್ ಮ್ಯಾಪ್ಸ್ ಹಾಕಿದ್ದಾನೆ, ಆ ಕಡೆ ಹೋಗ್ತಾ ಇದ್ದೀವಿ. ಇದೆಲ್ಲ ಈ ಹಸುಗಳು ಮಾಡಿದ ಕೆಲಸ ಜಾಮ್ ಆಗ್ಬಿಟ್ಟಿದೆ. ಮತ್ತು ಯಾವುದೋ ಗುಣಾ ಕೇವ್ಸ್ ಅಂತ, ಮತ್ತು ಅದು ಯಾವ ಡೆವಿಲ್ಸ್ ಕಿಚನ್ ಅಂತ ಒಂದು ಪ್ಲೇಸ್ ನೋಡೋಕೆ ಹೋಗಿದ್ವಿ. ಅವ್ನು ನೋಡಿದ್ರೆ ಕ್ಲೋಸ್ ಆಗಿದೆ. ಗೂಗಲ್ ಮ್ಯಾಪ್ಸಲ್ಲಿ ನೋಡಿದ್ರೆ ಓಪನ್ ಅಂತ ತೋರಿಸ್ತಾ ಇದೆ. ಅಲ್ಲೋಗಿ ನೋಡಿದ್ರೆ 4 o'clock ಕ್ಲೋಸ್ ಅಂತಿದೆ. ಇವಾಗ ನೋಡಿದ್ರೆ 5:30, 5:40 ಆಗಿದೆ ಟೈಮು. ಸೊ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಹಂಗೆ ಆ ಕಡೆ ಊಟಿ ಸೈಡ್ ಹೋಗಬೇಕು. ಬಟ್ ಈಗ ಊಟಿ ಸೈಡ್ ಹೋಗೋಕ್ಕೆ ಆ ಕಡೆಯಿಂದ ಯಾವುದು ರೂಟ್ ಇಲ್ಲ. ಮತ್ತೆ ಕೊಡೈಕನಲ್ ಒಳಗಡೆ ಬಂದು ಹೋಗಬೇಕು. ಅದಕ್ಕೆ ಮತ್ತೆ ಕೊಡೈಕನಲ್ ಕಡೆಗೆ ಹೋಗ್ತಾ ಇದ್ದೀವಿ. ಬಟ್ ಫುಲ್ಲು ಊಟಿ ತನಕ ಹೋಗಲ್ಲ. ಸೆಂಟ್ರಲ್ಲಿ ಎಲ್ಲಾದರೂ ಒಂದು ಸ್ಟಾಪ್ ತಗೊಂಡು ಅಲ್ಲೇ ಸ್ಟೇ ಮಾಡ್ತೀವಿ. ಇವಾಗ ನೈಟ್ ಸ್ಟೇ ಬಂದ್ಬಿಟ್ಟು ಪೊಲ್ಲಾಚಿ ಅನ್ನೋ ಟೌನಲ್ಲಿ ಮಾಡೋಣ ಅಂತಿದ್ದೀವಿ. ಅದು ಬಂದು ಇನ್ನೊಂದು 20 kilometers ಏನೋ ಇದೆ. ಅಲ್ಲಿ ಹೋಗ್ಬಿಟ್ಟು ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಿಡ್ತೀವಿ.